ಎಲ್ಲರಿಗೂ ನಮಸ್ಕಾರ. ಇದು ಮಾತನಾಡುವ ಸಮಯ ಖಂಡಿತ ಅಲ್ಲ, ಊಟದ ಸಮಯ ಅಂತ ಹೇಳಿ ಏನಾದ್ರು ಭಾವಿಸ್ತೇನೆ. ಯಾಕಂದ್ರೆ ಹಲವಾರು ಹಿರಿಯರು ಸಭಿಕರ ಸಾಲಿನಲ್ಲಿ ಕುಳಿತಿದ್ದಾರೆ. ಮೈಸೂರಿನ ಹಲವಾರು ಖ್ಯಾತ ವಿದ್ವಾಂಸರುಗಳು, ಖ್ಯಾತ ವ್ಯಕ್ತಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ನಾನು ಹೆಚ್ಚು ಸಮಯವನ್ನ ತೆಗೆದುಕೊಳ್ಳಿಕ್ಕೆ ಹೋಗಲ್ಲ. ಈಗಾಗಲೇ ಸುದೀರ್ಘವಾಗಿ 2 ಗಂಟೆಗಳ ಕಾಲ ಕಾರ್ಯಕ್ರಮ ನಡೆದಿದೆ. ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಕೂಡ ಹೆಚ್ಚು ಅದನ್ನ ನಿರ್ಮಿಸ್ತಕ್ಕಂತ ಅವಶ್ಯಕತೆ ಇರಲ್ಲ. ನಾನು ಹೇಳಬೇಕಾದಂತ ಮಾತುಗಳನ್ನ ಈಗಾಗಲೇ ಪುಸ್ತಕವನ್ನ ಬಿಡುಗಡೆ ಮಾಡಿದಂತ ಚಂದ್ರಮೌಳಿ ಅವರು ಹೇಳಿದ್ದಾರೆ. ಅದೇ ರೀತಿ ಡಾಕ್ಟರ್ MS ವಿಜಯಾನಂದ ಅವರು ಕೂಡ ತಮ್ಮ ಅನುಭವದ ಮಾತುಗಳನ್ನ ಹೇಳಿದ್ದಾರೆ. ಹಾಗೆ ಸ್ನೇಹಿತರಂತ ಉಮೇಶ್ ಅವರು ಕೂಡ ಮಧ್ಯೆ ಸಾಕಷ್ಟು ವಿಚಾರಗಳನ್ನ ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಜೊತೆಗೆ ಡಾಕ್ಟರ್ ವಿಜಯ ಅಂಗಡಿ ಅವರು, ರಾಜಲಕ್ಷ್ಮಿ ಶ್ರೀಧರ್ ಅವರು, ಸುಬ್ರಹ್ಮಣ್ಯಂ ಅವರು, ಕೇಶವಮೂರ್ತಿ ಅವರು, ಉಮೇಶ್ ಮತ್ತು ಲೋಕೇಶ್ ಅವರು ಕೂಡ ಮಾತುಗಳನ್ನ ಹೇಳಿದ್ದಾರೆ. ನಡುವೆ ಬೇಜಾರಾಗದೆ ಇರಲಿ ಅಂತೇಳಿ ನಾವು ಗೀತೆಗಳನ್ನು ಕೂಡ ಕೇಳಿದ್ದೇವೆ. ಹಾಗೆ ಆಕಾಶವಾಣಿ ಅಂತ ಹೇಳಿದ್ರೆ ಅದು ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಜನರನ್ನ ತಲುಪುತ್ತೆ ಅನ್ನೋದಕ್ಕೆ ಇವತ್ತು ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮನೇ ಸಾಕ್ಷಿ ಆಗುತ್ತೆ. ಯಾಕಂದ್ರೆ ಇಲ್ಲಿ ಸ್ಕಿಟ್ ಅಂತಲ್ಲ, ಅದು ನಮ್ಗೆ ತುಂಬಾ ಒಂಥರ ವಿಭಿನ್ನ ಅಂತ ಅನಿಸ್ತು. ಹಾಗೆ ಈ ಪುಸ್ತಕ ಕೂಡ QR ಕೋಡ್ ಮಾಡಿರೋ ಪುಸ್ತಕವನ್ನ ನಾವು ನೋಡಿಲ್ಲ ಮೇಡಮ್. ಅದಕ್ಕೋಸ್ಕರ ಸಂಸ್ಕೃತಿ ಏಜೆನ್ಸೀಸ್ಗೆ ಮತ್ತೆ ಡಾಕ್ಟರ್ ವಿಜಯಾನಂದ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಈಗಾಗಲೇ ಹೇಳಿದಾಗೆ ತುಂಬಾ ವಿಚಾರಗಳನ್ನ ಹೇಳಲಿಕ್ಕೆ ಸಮಯ ಇಲ್ಲ. ಒಂದು, ಎರಡನೇದು, ಇದು ಡಾಕ್ಟರ್ ವಿಜಯ ಅರಣ್ಯ ಅವರ ಅನುಭವ ಕಥನವೂ ಹೌದು, ಮೈಸೂರಿನ ಸಾಂಸ್ಕೃತಿಕ ಕಥನವೂ ಹೌದು ಅಂತೇಳಿ ನಾನಂದ್ರೂ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಮೈಸೂರು 40 ವರ್ಷಗಳ ಹಿಂದೆ, 38 ವರ್ಷ 40 ವರ್ಷಗಳ ಹಿಂದೆ ಹೇಗಿತ್ತು ಮತ್ತೆ ಈಗ ಹೇಗಿದೆ. ಅವತ್ತು ಡೈರೆಕ್ಟರ್ಗೆ ಕಾನೂನು ವ್ಯವಸ್ಥೆ ಇರಲಿಲ್ಲ, ಸೈಕಲ್ ಅಲ್ಲಿ ಬರ್ತಾ ಇದ್ರು. ಡೈರೆಕ್ಟರ್ ಸೈಕಲ್ ಅಲ್ಲಿ ಬರ್ತಾರೆ, ಸೈಕಲ್ ಅಲ್ಲಿ ಅವ್ರನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಒಂದು ಪರಿಸ್ಥಿತಿ ಇತ್ತು. ಮತ್ತೆ ಮೇಡಮ್ ಅವರು ಫಸ್ಟ್ ಬ್ಯಾಂಗ್ಳೂರಿಂದ ಮೈಸೂರಿಗೆ ಬಂದಾಗ ಇಲ್ಲಿ ಸೆಂಟ್ ಜೋಸೆಫ್ B.Ed ಕಾಲೇಜಿನ ಹಾಸ್ಟೆಲ್ ಅಲ್ಲಿ ಉಳ್ಕೊಂತಾರೆ. ಹಾಗೆ ನೆಕ್ಸ್ಟ್ ಸೆಕೆಂಡ್ ಟೈಮ್ ಬಂದಾಗ ಸರಸ್ವತಿಪುರಂ JSS ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್ ಗೆ ಉಳ್ಕೊಳ್ಳುವಂತ ಪರಿಸ್ಥಿತಿ ಇತ್ತು. ಮತ್ತೆ ಎಲ್ಲ ವಿಚಾರಗಳನ್ನು ಹೇಳಬೇಕು ನಾನು ಹೆಚ್ಚು ಹೇಳಕ್ ಹೋಗಲ್ಲ. ಚಂದ್ರಮೌಳಿ ಅವರು ಒಂದು ವಿಚಾರವನ್ನು ಹೇಳಿದ್ರು, ಆ ದಿನಗಳು ಫಿಲಂ ನನಗೆ ನೆನಪು ಬಂತು ಅಂತ ಹೇಳಿ. ಇಲ್ಲಿ ಆ ದಿನಗಳು ಫಿಲಮ್ಗೆ ಬೇಕಾದಂತ ಒಂದು ಕಂಟೆಂಟ್ ಕೂಡ ಇಲ್ಲಿದೆ. ಆ ಕಂಟೆಂಟ್ ಏನು ಅಂತ ಹೇಳಿದ್ರೆ, ಇಲ್ಲೇ ಒಂದು ವಿಷಯ, ನಾನು ಹೆಚ್ಚು ಆ ವಿಚಾರವನ್ನು ಗಮನಿಸ್ಲಿಕ್ಕೆ ಹೋಗಲ್ಲ. ಆತಂಕದ ಅವಧಿ, ಭದ್ರತೆಯ ಕೋಟೆಯೊಳಗೆ ಅಭದ್ರತೆ ಅನ್ನೋ ಅಧ್ಯಾಯಗಳನ್ನ ನೀವು ಗಮನಿಸಬಹುದು. ಅದು ಸ್ವಲ್ಪ ಆ ದಿನಗಳಿಗೆ ಹತ್ತಿರವಾಗಿದೆ ಅಂತ ಹೇಳಿ ನನಗೆ ಅನ್ಸುತ್ತೆ. ಯಾಕಂದ್ರೆ ವಿಜಯಾನಂದ ಅವರು ಯಾವ ವಿಚಾರವನ್ನು ಬಿಟ್ಟಿಲ್ಲ, ಪ್ರತಿಯೊಂದು ವಿಚಾರವನ್ನು ಕೂಡ ಇಲ್ಲಿ ಬರೆದಿದ್ದಾರೆ. ಆಗ್ಲೇ ಗೆಳೆಯ ಉಮೇಶ್ ಅವ್ರು ಹೇಳಿದಾಗೆ, ಮತ್ತೆ ಚಂದ್ರಮೌಳಿ ಅವರು ಹೇಳಿದಾಗೆ, ಆಕಾಶವಾಣಿಯನ್ನ ಯಾರು ಸೇರ್ಬೇಕು ಅಂತಿದ್ದಾರೆ ಅವ್ರ ಎಲ್ಲರಿಗೂ ಕೂಡ ಇದೊಂದು ರೆಫರೆನ್ಸ್ ಬುಕ್ ಆಗಿ ಇದೆ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ. ಸ್ನೇಹಿತರೆ, ಎಲ್ಲದಕ್ಕಿಂತ ಮುಖ್ಯವಾಗಿ ರಣತಾಪ್ತಿ ಅನಂತ್ ಮತ್ತು ಅವರಿಗೆ, ಮೇಡಮ್ ಅವರಿಗೆ ಭದ್ರಾವತಿನಲ್ಲೇ ಲವ್ ಆಗುತ್ತೆ. ಆದ್ರೆ ಮನೆಯವ್ರಿಗೆ ಹೇಳಲ್ಲ. ಇಲ್ಲಿ ಡೈರೆಕ್ಟರ್ ಬಂದು ಹೇಳ್ತಾರೆ, ಸರಿ ಎಲ್ಲ ವಸತಿ ವ್ಯವಸ್ಥೆ ಸರಿ ಇಲ್ಲ, ನನ್ನ ಮಗಳಿಗೆ ಕೆಲಸ ಬಿಡಿಸ್ತೀನಿ ಅಂತ ಅವ್ರ ತಂದೆ ಹೇಳಿದಾಗ ಆ ಡೈರೆಕ್ಟ್ ಹೇಳ್ತಾರೆ ಅವ್ನು ಮದುವೆ ಮಾಡಿ ಅಂತ ಹೇಳ್ತಾರೆ. ಬಟ್ ವಿಜಯಾನಂದವರು ನಾನು ರಣತಾಪ್ತಿ ಅನಂತ್ ಲವ್ ಮಾಡ್ತೀನಿ ಅಂತ ಹೇಳೋದೇ ಇಲ್ಲ. ಆ ಒಂದು ವಿಚಾರವನ್ನು ಕೂಡ ಇಲ್ಲಿ ದಾಖಲು ಮಾಡಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಭದ್ರಾವತಿ ಸ್ಟೇಷನ್ ಇದೆಯಲ್ಲ, ಟ್ರಾನ್ಸ್ಮಿಷನ್ ಸ್ಟೇಷನ್ ಒಂದ್ ಕಡೆ, ಸ್ಪೀಕರ್ ಹಾಕ್ಯಂಬ ಇನ್ನೊಂದ್ ಕಡೆ, ಮಧ್ಯದಲ್ಲಿ ರೈಲ್ವೆ ಗೇಟ್. ಹಿಂಗೆಲ್ಲ ಕಾಪೋಡಲ್ ಗೇಟ್ ನೋಡಿದ್ರೆ ಗೊತ್ತಾಗುತ್ತೆ. 21 ಟೈಮ್ ಓಡಾಡುತ್ತೆ ಅಲ್ಲಿ. ಆ ಮಾರ್ಗದಲ್ಲಿ ಪಾಸ್ ಆಗ್ತಕ್ಕಂಥವ್ರನ್ನ ಗಮನಿಸಿದ್ರೆ ನಿಮಗೆ ಪರಿಸ್ಥಿತಿ ಗೊತ್ತಾಗುತ್ತೆ. ನೋಡಿ, ಕಾರ್ಯಕ್ರಮ ಪ್ರಸಾರ ಮಾಡೋದು ಒಂದ್ ಕಡೆ, ಆಫೀಸ್ ಒಂದ್ ಕಡೆ ಆದಾಗ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ತುಂಬಾ ಅದ್ಭುತವಾಗಿ ಇಲ್ಲಿ ಬರ್ತಿದ್ದಾರೆ. 5:55 ಕಾರ್ಯಕ್ರಮ ಪ್ರಾರಂಭ ಆಗ್ಬೇಕು. ಕರೆಕ್ಟ್ ಆಗಿ 2 ಟ್ರೈನ್ ಹೋಗುತ್ತೆ, ರೈಲ್ವೆ ಗೇಟ್ ಹಾಕ್ತಾರೆ. ವಿಜಯಾನಂದ ಅವರು ಕಾರ್ಯಕ್ರಮ ಪ್ರಸಾರ ಕೇಂದ್ರಕ್ಕೆ ಹೋಗ್ಬೇಕಾದ್ರೆ ಈ ಗೇಟಿನ ದಾಟಿ ಯಾವ್ದೋ ಸೈಕಲ್ ಮೇಲೆ ಹೋಗ್ತಾರೆ. ಆತರ ಇನ್ಸಿಡೆಂಟ್ಗಳೆಲ್ಲ ಇಲ್ಲಿ ಬರ್ದಿದ್ದಾರೆ. ಮತ್ತೆ ಇನ್ನೊಂದು ಒಂದೇ ಒಂದು ಸಂಗತಿ ಹೇಳಿ ನಾನು ಮಾತು ಮುಗಿಸ್ತೀನಿ, ಯಾಕಂದ್ರೆ ತುಂಬಾ ಸಮಯ ಇಲ್ಲ. ನೋಡಿ, ಇವಾಗೆಲ್ಲ ಮೊಬೈಲ್ ಇದೆ, ಎಲ್ಲವೂ ಇದೆ, ನಾವು ಕಮ್ಯುನಿಕೇಶನ್ ತುಂಬಾ ಈಸಿ ಇದೆ. ಬಟ್ ರಣತಾಪ್ತಿ ಅನಂತ್ ಅವರು ಕಾರ್ ವ್ಯವಸ್ಥೆ ಇದೆಯಲ್ಲ, ಡ್ರೈವರ್ ಬಂದಿದಾನ ಇಲ್ವಾ, ಆ ಗೋವಿಂದಪ್ಪ ಅಂತ ಹೇಳಿ ಮೋಸ್ಟ್ ಡ್ರೈವರ್ ಇರ್ಬೇಕು, ಅವ್ನು ಬಂದಿದಾನ ಇಲ್ವಾ ಅಂತೇಳಿ ಅಂತ. ಹೇಗೆ ಅಂತ ಹೇಳಿದ್ರೆ, ಆಕಾಶವಾಣಿ ಮೈಸೂರು ಅಂತ ಹೇಳಿದ್ರೆ ಅವರು ಇದನ್ನ ಕರ್ಕೊಂಡು ಹೋಗೋದಕ್ಕೆ ಬರಬೇಕು. ಆಕಾಶವಾಣಿ ಇವಾಗ ಈ ಕೇಂದ್ರದಿಂದ ನೇರ ಪ್ರಸಾರ ಆಗುತ್ತೆ ಅಂತ ಹೇಳಿದ್ರೆ ಅವ್ರು ಬರಬಾರ್ದು. ಆ ರೀತಿ ಸಿಗ್ನಲ್ ಅನ್ನ ಆ ಕಾಲಕ್ಕೆ ಇಟ್ಕೊಂಡಿದ್ರು ನೋಡಿ. ಅದನ್ನು ಕೂಡ ದಾಖಲೆ ಮಾಡಿದ್ದಾರೆ. ಒಂದು ಅರ್ಥ ಆಯ್ತಲ್ಲ ನಾನು ಹೇಳಿದ್ದು.
ಆಕಾಶವಾಣಿ ಮೈಸೂರು ಅಂತ ಹೇಳಿದ್ರೆ ರಣಧಾರ್ತಿಯರನ್ನವರು ವಿಜಯರನ್ನವ್ರನ್ನ ತಿಳ್ಕೊಳ್ಳಿಕ್ಕೆ ಆಕಾಶವಾಣಿ ಮೈಸೂರಿಗೆ ಬರಬೇಕು. ಆಕಾಶವಾಣಿ ಇವಾಗ ಆ ಕೇಂದ್ರದ ನೇರ ಪ್ರಸಾರ ಆಗುತ್ತೆ ಅಂತ ಹೇಳಿದ್ರೆ ಅವ್ರು ಬರಾಗಿಲ್ಲ, ಡ್ರೈವರ್ ಬಂದಿದ್ದಾರೆ ಅಂತ. ಈ ರೀತಿ ಸಿಗ್ನಲ್ ವ್ಯವಸ್ಥೆಯನ್ನ ನಾವೆಲ್ಲರೂ ನೋಡಿದರೆ ಈ ತರ ಸಾಕಷ್ಟು ಇಲ್ಲಿ ವಿನೋದ ಸಂಗತಿಗಳು ಇದೆ, ಹಾಸ್ಯ ಸಂಗತಿಗಳು ಇದೆ, ಅನುಭವ ಸಂಗತಿಗಳು ಇದೆ. ಮತ್ತೆ ತುಂಬಾ ಅದ್ಭುತವಾಗಿ ಕಟ್ಕೊಂಡಿದ್ದಾರೆ. ಅವರಿಗೆ ಬರವಣಿಗೆ ಕಲೆ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ರು ಕೂಡ ಓದ್ಲೇಬೇಕು. ನಾನು ಮೇಡಮ್ ಫೋನ್ ಮಾಡಿದಾಗ ನಾನು ಹೇಳಿದೆ, ಆಗ್ಲೇ ಓದ್ಬಿಟ್ರ ಅಂತ ಹೇಳಿದ್ರು. ಸೇಮ್ ಉಮೇಶ್ ಕೇಸ್ ನಂದು. ಯಾಕಂದ್ರೆ ಬುಕ್ ಒಂದ್ಸರಿ ಕೈ ಹಿಡಿದ್ರೆ ಎಲ್ಲವನ್ನು ಓದಿಸ್ಕೊಂಡೋಗುತ್ತೆ. ಅಷ್ಟೊಂದು ಅದ್ಭುತವಾಗಿ ಈ ಒಂದು ಸಂಗತಿಯನ್ನ ಕಟ್ಕೊಟ್ಟಿದ್ದಾರೆ ಸ್ನೇಹಿತರೆ. ಆಗ್ಲೇ ಆಕಾಶವಾಣಿ ಬಗ್ಗೆ ನಾನು ತುಂಬಾ ಅಭಿಮಾನವನ್ನ ಇಟ್ಕೊಂಡಿದ್ದೇನೆ. ಇವತ್ತು ಕೂಡ ಸಿ ವಿ ಗೋಪಿನಾಥ್ ಅವರು ಪ್ರತಿದಿನ ಕುಕ್ಕಳ್ಳಿಕೆರೆ ವಾಕ್ ಮಾಡ್ತಾರೆ, ಅವರಿಗೆಲ್ಲ ಗೊತ್ತಿದೆ. ಸಾಕಷ್ಟು ಜನ ಆಕಾಶವಾಣಿಯನ್ನ ಕೇಳ್ಕೊಂಡು ಹೋಗ್ತಿರ್ತಾರೆ. ಮತ್ತೆ ಇವತ್ತು ಕಾರ್ಗಳಲ್ಲಿ ಹೋಗ್ತಕ್ಕಂಥವ್ರು ಕೂಡ ಆಕಾಶವಾಣಿಯನ್ನ ಕೇಳ್ತಾರೆ. ಮತ್ತೆ ಅವ್ರು ಹೇಳಿದ್ರು, ಪುಟ್ಟಗೌಡ ಪ್ರದೇಶದಲ್ಲಿ ಕೂಡ ಇರುವಂತ ಜನರನ್ನ ತಲುಪ್ತಾರೆ ಅಂತೇಳಿ. ಅಲ್ಲಿವರೆಗೆ ಯಾಕೆ ಹೋಗ್ತೀರಿ? ಡಾಕ್ಟರ್ ರಾಜ್ಕುಮಾರ್ ಅವರನ್ನ ವೀರಪ್ಪನ್ ಕಿಡ್ನಾಪ್ ಮಾಡಿದಾಗ ಅವರಿಗೆ ಮೆಸೇಜ್ ಕೊಟ್ಟಿದ್ದು ನಮ್ಮ ಆಕಾಶವಾಣಿ. ಈ ರೀತಿ ಆಕಾಶವಾಣಿ ಮತ್ತೆ ಇಲ್ಲಿ ವಿಜಯಂತಿ ಅವರು ಮತ್ತೆ ಕೇಶವಮೂರ್ತಿ ಅವರು ಇದ್ದಾರೆ. ರೈತರ ಸಲಹೆ ಇದೆಯಲ್ಲ, ಕೃಷಿ ರಂಗ ಕಾರ್ಯಕ್ರಮ ಇದೆಯಲ್ಲ, ಎಷ್ಟು ಅದು ಪ್ರಖ್ಯಾತವಾದದ್ದು ಅಂತ ಹೇಳಿದ್ರೆ, ನಾನು ಕೃಷಿಕರ ಬಗ್ಗೆ ಹಲವಾರು ಲೇಖನಗಳನ್ನು ಬರ್ತಿದ್ದೀನಿ. ಮೊನ್ನೆ ಅಷ್ಟೇ 101 ದಿನ ಕಂಟಿನ್ಯೂಸ್ ಆಗಿ ಬರೆದು ಮೊನ್ನೆ ಒಂದು ಎಂಡ್ ಮಾಡಿದ್ದೀನಿ. ಸಾಕಷ್ಟು ಜನ ಫಾಲೋವರ್ಸ್ ಇರ್ತಾರೆ. ನಾವು ಕೃಷಿ ರಂಗ ಕಾರ್ಯಕ್ರಮನ ಹೇಳ್ತೇವೆ. ಮೈಸೂರು ಆಕಾಶವಾಣಿಯಲ್ಲಿ ಹಲವಾರು ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿಬರುತ್ತೆ ಅಂತೇಳಿ. ಅದೇ ರೀತಿ ಸಂಯುಕ್ತ ಸೋತೃಗಳ ಬಳಗ ಇದೆಯಲ್ಲ, ಅವರು ಇವ್ರ ಜೊತೆ ಸೇರ್ಕೊಂಡು ಅವರು ಒಂದ್ ರೀತಿ ಆಕಾಶವಾಣಿ ಎಂಪ್ಲಾಯಿಸ್ ತರನೇ ಕೆಲಸವನ್ನ ಮಾಡ್ತಾ ಇರ್ತಾರೆ. ಇದೊಂದು ಈ ರೀತಿ ಕೋಆರ್ಡಿನೇಷನ್ ನಾನು ಎಲ್ಲೂ ನೋಡಿಲ್ಲ ಸ್ನೇಹಿತರೆ. ಅದೇನೇ ಇರಲಿ, ಕನ್ನಡ ಸಾರಸ್ವತ ಲೋಕ ಸಮೃದ್ಧವಾಗಬೇಕಾದ್ರೆ ಎಲ್ಲ ವರ್ಗದ ಜನ ಸಾಹಿತ್ಯವನ್ನ ರಚನೆ ಮಾಡ್ಬೇಕು. ಅದು ಚಾಲಕರಿಂದ ಹಿಡಿದು ಸೈಂಟಿಸ್ಟ್ ಇಂದ ಹಿಡಿದು ಆಕಾಶವಾಣಿಯಿಂದ ಹಿಡಿದು ಪತ್ರಕರ್ತರಿಂದ ಎಲ್ಲ ಹೇಳಿದಾಗ ಹಲವಾರು ಅನುಭವಗಳಿಂದ ಕಟ್ಟಿಕೊಟ್ಟಾಗ ಮಾತ್ರ ಸಾಹಿತ್ಯ ಸಮೃದ್ಧ ಆಗುತ್ತೆ ಅನ್ನೋದಕ್ಕೆ ಶ್ರೀಮತಿ ಡಾಕ್ಟರ್ MS ವಿಜಯರನ್ ಅವರ ಈ ಕೃತಿ ಸಾಕ್ಷಿ ಆಗುತ್ತೆ. ನೀವೆಲ್ಲರೂ ಕೂಡ ಇದನ್ನ ಕೊಂಡು ಹೋರಿ ಅಂತ ಹೇಳಿ ಹೇಳ್ತಾ, ಇಂಥ ಒಂದು ಅದ್ಭುತವಾದ ಕೃತಿಯನ್ನ ಬಿಡುಗಡೆ ಮಾಡುವಂತ ಸಮಾರಂಭಕ್ಕೆ ಕಾಸಿದಂತ ವೇದಿಕೆ ಮಾಡಿರ್ತಕ್ಕಂಥ ಗಣ್ಯರಿಗೆ ಇಷ್ಟೊಂದು ತಾಳ್ಮೆಯಿಂದ ಕೇಳಿದಂತ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.